ಹೌ ಡಿಡ್ ಯು ಅವತ್ತಿಗೆ ಡಿಸೈಡ್ ಆನ್ ದ ರೆಸಿಪಿ ಆಫ್ ಅ ಹಿಟ್? ಐ ಡೋಂಟ್ ನೋ ಅಟ್ ಆಲ್. ಇವತ್ತಿಗೂ ನನಗೆ ಗೊತ್ತಿಲ್ಲ ಹೇಗೆ ಹಿಟ್ ಆಗುತ್ತೆ. ಕೆಲವೊಂದು ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ ಹಾಡು, ಅದು ಯಾರಿಗೂ ಗೊತ್ತಿರೋದಿಲ್ಲ. ಕೆಲವೊಂದೆಲ್ಲ ನಾವು ಏನು ಅಂದ್ಕೊಂಡಿರಲ್ಲ. ಇನ್ಫ್ಯಾಕ್ಟ್ ಐ ಕ್ವಶನ್ಡ್ ಒನ್ಸ್, ಹೌ ಕ್ಯಾನ್ ಯು ಟೆಲ್ ದಿಸ್ ಕ್ಯಾನ್ ಬಿ ಎ ಹಿಟ್ ಅಂತ ರಕ್ಷಿತ್ ಹೇಳಿದ್ರು, ಸಿನಿಮಾ ವಿಚಾರದ ನನಗೆ ಈ ಥರ ಆಗುತ್ತೆ ಅಜ್ಜು, ಐ ಹ್ಯಾವ್ ಸೋ ಮೆನಿ ಇದು, ಬಟ್ ಸಾಂಗ್ಸ್ ವಿಚಾರ ನಾನು ಹೇಳ್ತೀನಿ. ನಾನು ಹೇಳಿದೆ ಐ ಕ್ಯಾನ್ ಟೆಲ್ ಯು ಅಬೌಟ್ ದ ಸಿನಿಮಾ. ಒಳ್ಳೆ ಕಾಂಬಿನೇಷನ್ ಅಲ್ಲ ಮತ್ತೆ. ಯಾ ಐ ಕ್ಯಾನ್ ಟೆಲ್ ಯು ಅಬೌಟ್, ಅದೇ ಏನೋ ಒಂದು ಓವರ್ ದ ಟೈಮ್ ಹ್ಯಾಪನ್ ಲೈಕ್ ಅವ್ರ ಬೇನ್ ಅವ್ರು ಕಾಣಲ್ಲ ಥಿಯರಿ ಇದು. ಅಂದರೆ ಈಗ ಮ್ಯೂಸಿಕ್ ಅಂತ ಬಂದಾಗ ನಿಮಗೆ ಮ್ಯೂಸಿಕ್ದು ಗೊತ್ತಾಗಲ್ಲ, ಬಟ್ ಸಿನಿಮಾ ಗೊತ್ತಾಗುತ್ತೆ. ಅದೇ ಅವ್ರದ್ದು ಉಲ್ಟಾ. ಅದೇನೆ, ಅಸ್ಟ್ರಾಲಜರ್ಸಿಗೆ ಅವರ ಕುಂಡ್ಲಿ ನೋಡಕ್ಕೆ ಗೊತ್ತಾಗೋದಿಲ್ಲ, ಡಾಕ್ಟರ್ಸ್ ಅವ್ರ ಮಕ್ಕಳಿಗೆ ಆಪರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಎಲ್ಲನೂ ಅದೇ ಥರ ಎಮೋಷ್ನಲ್ ಬಯಸ್ ಅನ್ಬೇಕಾ ಅಥವಾ ನಮ್ದು ಹೆತ್ತೋರ್ಗೆ ಹೆಗಣ ಮುದ್ದು ಥರ ಒಂದು ಅದು ಎಲ್ಲನೂ ಆಗುತ್ತೆ. ಓಕೆನಾ? ಅದಕ್ಕೆ ಹೇಳ್ತೀವಲ್ಲ, ಎವ್ರಿಥಿಂಗ್ ಪಾಸ್ಟ್ ಇರೋದು ಎಲ್ಲನೂ ನೀವು ಪ್ರೆಡಿಕ್ಟ್ ಮಾಡ್ಬೋದು. ಇದಕ್ಕೆ ಹಿಂಗಾಗಿದ್ದು ಅಂತ. ಫ್ಯೂಚರ್ ಯು ಕಾಂಟ್ ಅಲ್ವಾ? ಸೊ ಅದಕ್ಕೆ ಏನು, ದಟ್ಸ್ ವೈ ಹಿರಿಯರು ಹೇಳಿದರೆ ಬಿ ಪೇಷಂಟ್. ಆಗೋದು ಏನಾಗುತ್ತೋ ಆಗುತ್ತೆ, ನಿನ್ನ ಕೈಲಿ ಇಲ್ಲ. ಯು ಕಾಂಟ್ ಕಂಟ್ರೋಲ್ ದಟ್ ಅಲ್ವಾ? ಸೊ ಆ್ಯಂಡ್ ಇನ್ನೊಂದು ಹೇಳಬೇಕು, ಇನ್ ಕುಂಗ್ ಫು ಪಾಂಡಾ ಮೂವಿಯಲ್ಲಿ ದೇರ್ ಈಸ್ ಒನ್ ಸೀನ್ ದಟ್ ಆಲ್ಸೋ ಒಂದು ನೆಕ್ಸ್ಟ್ ಲೆವೆಲಿಗೆ ನನಗೆ ಇನ್ಸ್ಪೈರ್ ಮಾಡ್ತು. ವೆನ್ ಐ ವಾಸ್ ಇನ್ ದ ಫೇಸ್ ಆಫ್ ಈ ಮ್ಯಾನಿಫೆಸ್ಟೇಷನ್ ಮಾಡಬೇಕು, ಏನದು ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಬೇಕು, ಆ ಆಳಕ್ಕೆ ಹೋಗಬೇಕು ಅನ್ನೋ ಒಂದು ಆಸಕ್ತಿ ಶುರುವಾಗ್ತಿದ್ದಂಗೆ ಐ ಸಾ ಒನ್ ದಿಸ್ ಥಿಂಗ್. ಉಗ್ವೆ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಆಮೆ ಕ್ಯಾರೆಕ್ಟರ್, ಈಸ್ ಗುರು ಟೀಚರ್ ಹೇಳ್ತಾರೆ ಇನ್ ದ ಮೂವಿ. ಸೊ ಅದರಲ್ಲಿ ಒಂದು ಡೈಲಾಗ್ ಇದೆ, ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ವಾಟ್ ಉಗ್ವೆ ಸೆಡ್. ಸೊ ವೈ ಆರ್ ಯು ಅಪ್ಸೆಟ್? ನೋ ಐ ಆಮ್ ಪಾಂಡ ಹೇಳುತ್ತೆ, ನಾನು ಐ ಆಮ್ ನಾಟ್ ಅಪ್ಸೆಟ್. ಸೊ ವೈ ಆರ್ ಯು ಅಪ್ಸೆಟ್? ದೆನ್ ಓಕೆ, ಅಂದರೆ ಇಟ್ ನೀಡ್ಸ್ ಎ ಸ್ಮಾಲ್ ಕನ್ವಿನ್ಸಿಂಗ್ ಟು ಟೆಲ್ ಹಿಮ್. ಸೊ ಈ ಥರ ನಾನು ಡ್ರ್ಯಾಗನ್ ವಾರಿಯರ್ ಆಗೋದಿಲ್ಲ. ನನ್ನ ಹೊಟ್ಟೆ ಇಷ್ಟು ದೊಡ್ಡದಿದೆ, ನಾನು ಹೌ ಕ್ಯಾನ್ ಬಿ ಐ ಬಿಯರ್? ಸೊ ಎಸ್ ಯು ಕ್ಯಾನ್, ಯು ಕಾಂಟ್ ಅನ್ಲೆಸ್ ಯು ಬಿಲೀವ್ ಇಟ್ ಆ್ಯಂಡ್ ನರ್ಚರ್ ಇಟ್ ಅಂತ ಒಂದು ಡೈಲಾಗ್ ಇದೆ. ದಟ್ ಹೋಲ್ ಫ್ರೇಮ್ ವಾಸ್ ಲೈಕ್, ನಾನು ನೋಡ್ತಾ ಹೌದಲ್ವಾ, ಅನ್ಲೆಸ್ ಯು ಬಿಲೀವ್ ಇಟ್, ಯು ಕಾಂಟ್ ಅನ್ಲೆಸ್ ಯು ಬಿಲೀವ್ ಇಟ್ ಆ್ಯಂಡ್ ನರ್ಚರ್ ಇಟ್. ಸೊ ಅಂತ ಅವ್ನು ಪೀಚ್ ತಿಂದಿದ್ದು, ಒಂದು ಪೀಚನ್ನ ಅದರದ್ದು ಸೀಡನ್ನ ತೆಗೆದು ಹಾಕಿ ಮಣ್ಣು ಮುಚ್ಚುತ್ತೆ. ಅನ್ಲೆಸ್ ಯು ನರ್ಚರ್ ಇಟ್ ಅಂತ ಹೇಳಿ ಮಣ್ಣು ಮುಚ್ಚುತ್ತೆ. ಹೌದಲ್ವಾ? ಅಂದರೆ ಸಿಂಪಲ್ ಥಿಂಗ್. ಆ್ಯಂಡ್ ಸೊ ದಟ್ಸ್ ವೈ ದೇ ಟೆಲ್ ಯೆಸ್ಟರ್ಡೇ ಇಸ್ ಮಿಸ್ಟ್ರಿ, yesterday is history, tomorrow is a mystery, today is present. So that's why it's called today is a gift, that's why it is called as present ಅಂತ ಹೇಳ್ತಾರೆ. ನನಗೆ ಅದೆಲ್ಲ ಒಂಥರ ವೆನ್ ಯು ಆರ್ ಇನ್ ದಟ್ ಝೋನ್ ಹೇಳ್ತೀವಲ್ಲ, ಆವಾಗ ನಮಗೆಲ್ಲ ಇಂಥವು ಕಾಣೋಕ್ಕೆ ಶುರು ಆಗುತ್ತೆ. ನಮ್ಮನ್ನು ಬೆಟರ್ ಪರ್ಸನ್ ಆಗಿ, ನಮ್ಮನ್ನು ನಾವು ಸೆಲ್ಫ್ ರಿಯಲೈಸೇಷನ್ ಬಗ್ಗೆ ತುಂಬ ದೊಡ್ಡ ಮಾತು, ಅದ್ರ ಬಗ್ಗೆ ನಾನು ಮಾತಾಡಬಾರ್ದು. ಬಟ್ ಅದ್ರನ್ನತ್ತ ನಮ್ಮ ಥಾಟ್ ಪ್ರೊಸೆಸ್ನ ಎಲ್ಲೋ ಒಂದು ಕಡೆ ಶುರು ಮಾಡುತ್ತೆ. ಆಮೇಲೆ ಎವ್ರಿ ಡೇಸ್ ಇನ್ ಎಕ್ಸ್ಪೀರಿಯನ್ಸ್, ಎವ್ರಿ ಪ್ರಾಜೆಕ್ಟ್ಸ್, ಎವ್ರಿ ಪೀಪಲ್ ವಿ ಮೀಟ್, ಎವ್ರಿಬಡಿ, ಅದರಿಂದ ಬರೋ ಎಕ್ಸ್ಪೀರಿಯನ್ಸ್ ಎಲ್ಲ ನಮಗೆ ಕಲಿಸ್ತಾ ಹೋಗುತ್ತೆ. ದಟ್ ಈಸ್ ಹೌ ಪೇಷನ್ಸ್ ಅಂತ ಹೇಳಲ್ಲ, ಬಟ್ ಐ ಕೀಪ್ ಕ್ವೈಟ್. ಯಾಕಂದರೆ ನನಗೆ ದೊಡ್ಡ ಟರ್ಮ್ ಅದೆಲ್ಲ, ಪೇಷನ್ಸ್ ಇದೆ, ತಾಳ್ಮೆ ಇರಬೇಕು, ಇದೆಲ್ಲ ಒಂದು ದೊಡ್ಡ ಟರ್ಮ್. ಅದೆಲ್ಲ ಮಾತಾಡೋಷ್ಟು ಪಕ್ವತೆ ನಮಗೆ ಬಂದಿದೆಯೋ ನಮಗೆ ಗೊತ್ತಿಲ್ಲ. ಸೊ ನಾನು ಹೇಳ್ತೀನಲ್ಲ, ಐ ಆಮ್ ನಾಟ್ ಶೂರ್ ಆಫ್ ಎನಿಥಿಂಗ್.